ಅಡುಗೆ ಸಾಧನೆಗೆ ಎಲ್ಲರಿಗೂ ಸ್ವಾಗತ. ಮಾವಿನಕಾಯಿ ಸೀಸನ್ ಸ್ಟಾರ್ಟ್ ಆಗಿದೆ. ಎಲ್ಲಿ ನೋಡಿದರೂ ರಾಶಿ ರಾಶಿ ಮಿಡಿ ಮಾವಿನಕಾಯಿ ಸಿಗ್ತಾ ಇದೆ. ಹಾಗಾಗಿ ಇವತ್ತು ಮಿಡಿ ಮಾವಿನಕಾಯಲ್ಲಿ ಉಪ್ಪಿನಕಾಯಿ ಹಾಕೋದು ಹೇಗೆ ಅಂತ ನಾವು ನೋಡೋಣ. ಈ ರೆಸಿಪಿ ಶುರು ಮಾಡೋಕ್ಕಿಂತ ಮುಂಚೆ ನೀವು ಅಡುಗೆ ಸಾಧನೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಜೊತೆಗೆ ಪಕ್ಕದ ನೋಟಿಫಿಕೇಷನ್ ಬಟನ್ ಕೂಡ ಟಚ್ ಮಾಡಿ. ಇಲ್ಲಿ ನೋಡಿ, ನಾನು 1 kg ಮಿಡಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಎಲ್ಲ ಒಂದೇ ಸೈಜಲ್ಲಿರೋದನ್ನ ನೋಡಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಯಾವುದಕ್ಕೂ ಸಹ ಏಟ್ ಬಿದ್ದಿರಬಾರ್ದು ಅಂಥದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಏಟ್ ಬಿದ್ದುಬಿಟ್ರೆ ನಾವು ಇದರಲ್ಲಿ ಉಪ್ಪಿನಕಾಯಿ ಹಾಕಿದರೆ ಅದು ಕೆಟ್ಟು ಹೋಗ್ಬಿಡುತ್ತೆ. ಹಾಗೆಯೇ ನೀವು ಮಿಡಿ ಮಾವಿನಕಾಯಿ ಸೆಲೆಕ್ಟ್ ಮಾಡಬೇಕಾದ್ರೆ ಈ ಥರ ತೊಟ್ಟು ಇರೋದನ್ನ ನೋಡಿಬಿಟ್ಟು ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾಕೆಂದರೆ ತೊಟ್ಟಿರೋದು ಅಂದರೆ ಫ್ರೆಶ್ ಆಗಿರುತ್ತೆ. ಗಾಳಿಗೆ ಬಿದ್ದಿರೋದಾದರೆ ಅದು ಬೇಗ ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ ಆದಷ್ಟು ಎಷ್ಟು ತೊಟ್ಟು ಇರೋದನ್ನ ನೋಡಿಬಿಟ್ಟು ಮಿಡಿ ಮಾವಿನಕಾಯಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದನ್ನು ನಾನು ಚೆನ್ನಾಗಿ ತೊಳೆದುಬಿಟ್ಟು ನೀರೆಲ್ಲ ಸೋಸಿಟ್ಟಿದ್ದೀನಿ. ಇದನ್ನು ನಾವು ಇವಾಗ ಬಟ್ಟೆನಲ್ಲಿ ಚೆನ್ನಾಗಿ ಒರೆಸ್ಕೋಬೇಕಾಗತ್ತೆ. ಒಂದು ಸ್ವಲ್ಪನೂ ನೀರಿರಬಾರ್ದು. ಆ ರೀತಿ ಇದನ್ನ ಚೆನ್ನಾಗಿ ಒಂದೊಂದೇ ಕಾಯಿನ ತಗೊಂಡು ಚೆನ್ನಾಗಿ ಒರೆಸ್ಕೊಳ್ಳಿ. ತುಂಬಾ ಮುಖ್ಯ, ಏಕೆಂದರೆ ಇದರಲ್ಲಿ ಒಂದು ತೊಟ್ಟು ಸಹ ನೀರಿರಬಾರ್ದು. ಈ ಮಿಡಿ ಮಾವಿನಕಾಯಿನ 1 ವರ್ಷದವರೆಗೂ ನಾವು ಇಟ್ಕೋಬೋದು, ಏನೂ ಆಗಲ್ಲ. ಹಾಗಾಗಿ ಈ ಸ್ಟೆಪ್ಸ್ನೆಲ್ಲ ಫಾಲೋ ಮಾಡಿದರೆ ಉಪ್ಪಿನಕಾಯಿ ಕೆಟ್ಟು ಹೋಗ್ದಂಗೆ ರುಚಿಯಾಗಿ 1 ವರ್ಷ ನಾವು ಮೇಂಟೈನ್ ಮಾಡಬಹುದು. 1 ವರ್ಷ ಜಾಸ್ತಿನೇ ಸಹ ನಾವು ಇದನ್ನ ಇಟ್ಕೋಬಹುದು ಉಪ್ಪಿನಕಾಯಿನ. ಈಗ ನೋಡಿ, ಎಲ್ಲ ಮಾವಿನಕಾಯಿನ ತೊಳೆದುಬಿಟ್ಟು ಚೆನ್ನಾಗಿ ಬಟ್ಟೆನಲ್ಲಿ ಒರೆಸಿಟ್ಟಿದ್ದೀನಿ. ಒಂದು ಸ್ವಲ್ಪನೂ ತೇವಾಂಶ ಇಲ್ಲದಿರೋ ಹಾಗೆ ನೋಡ್ಕೊಂಡಿದ್ದೀನಿ ನೋಡಿ ಇಲ್ಲಿ. ಈಗ ಇದನ್ನು 1-2 ರಿಂದ 3 ಗಂಟೆ ನಾವು ಫ್ಯಾನ್ ಕೆಳಗಡೆ ಆರಕ್ಕೆ ಬಿಡಬೇಕಾಗುತ್ತೆ. ಬೈ ಚಾನ್ಸ್ ಎಲ್ಲಾದರೂ ಒಂದು ಸ್ವಲ್ಪ ಮಾಯ್ಶ್ಚರ್, ತೇವಾಂಶ ಇದೆ ಅಂತಂದರೆ ಅದು ಹೋಗಬೇಕಲ್ವ. ಹಾಗಾಗಿ ಫ್ಯಾನ್ ಕೆಳಗಡೆ 1-2 ರಿಂದ 3 ಗಂಟೆ ನಾವು ಇದನ್ನ ಒಣಗ್ಸೋಕ್ಕೆ ಬಿಡೋಣ. ಈಗ ಎಲ್ಲ ಚೆನ್ನಾಗಿ ಒಣಗಾಗಿದೆ ಫ್ಯಾನ್ ಕೆಳಗಡೆ. ಈಗ ಜಾಸ್ತಿ ಉದ್ದ ಇರೋ ತೊಟ್ಟನ್ನು ಈ ಸೈಜಿಗೆ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ನೋಡಿ. ಇಷ್ಟಿದೆ ಸಾಕು ತೊಟ್ಟು, ಜಾಸ್ತಿ ಇರಬಾರ್ದು. ಹೀಗೆ ಒಂದು 1/2 ಇಂಚ್ ತೊಟ್ಟಿದೆ ಸಾಕು. ಕೆಲವು ಸತಿ ತುಂಬ ಫ್ರೆಶ್ ಆಗಿದ್ರೆ ಮಿಡಿ ಮಾವಿನಕಾಯಲ್ಲಿ ಈ ಥರ ತೊಟ್ಟು ಕಟ್ ಮಾಡಿದಾಗ ಹಾಲು ಬರುತ್ತೆ. ಅದನ್ನು ಸಹ ಬಟ್ಟೆನಲ್ಲಿ ಒರೆಸ್ಬಿಡಿ. ಈ ರೀತಿ ನೋಡಿ ಎಲ್ಲನೂ ಸಹ ಕಟ್ ಮಾಡ್ಕೊಳ್ಳಿ. ತೊಟ್ಟು ಜಾಸ್ತಿ ಉದ್ದ ಇದ್ದರೆ ಈ ಥರ ಕಟ್ ಮಾಡ್ಕೊಂಡು ಈ ಥರ ರೆಡಿ ಮಾಡಿಟ್ಕೊಳ್ಳಿ. ಈಗ ನೋಡಿ, ನಾನಿಲ್ಲಿ ಈ ಮಿಡಿ ಮಾವಿನಕಾಯಿಗೆ ಒಂದು 2 ರಿಂದ 3 ಸ್ಪೂನಷ್ಟು ಕ್ಯಾಸ್ಟ್ರ್ ಆಯಿಲ್ ಅಂದರೆ ಹರಳೆಣ್ಣೆನಾದರೂ ಹಾಕ್ಬೋದು, ಅಥವಾ ಎಳ್ಳೆಣ್ಣೆನಾದರೂ ಹಾಕ್ಬೋದು. ಕೆಲವರಿಗೆ ಹರಳೆಣ್ಣೆ ಫ್ಲೇವರ್ ಇಷ್ಟ ಆಗಲ್ಲ ಅಂಥವರು ಎಳ್ಳೆಣ್ಣೆನ 2 ರಿಂದ 3 ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ. ಎಲ್ಲ ಮಾವಿನಕಾಯಿಗೂ ಮೇಯ್ನಾಗಿ ಎಣ್ಣೆ ಕೋಟಾಗಿರಬೇಕು ಅಷ್ಟೇ. ಹರಳೆಣ್ಣೆನಾದರೂ ಹಾಕ್ಬೋದು ಅಥವಾ ಎಳ್ಳೆಣ್ಣೆನಾದರೂ ಹಾಕ್ಬೋದು. ಯಾವ ಎಣ್ಣೆನ, ಇವೆರಡು ಎಣ್ಣೆಯಲ್ಲಿ ಯಾವ ಎಣ್ಣೆನಾದರೂ ಉಪಯೋಗಿಸ್ಕೋಬೋದು. ಹಾಕ್ಬಿಟ್ಟು ಈ ಥರ ಕೋಟಾಗ ಹಾಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕುಲ್ಕಿದ್ರೆ ಸಾಕು, ಅದಾಗಿ ಎಣ್ಣೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಈಗ ಎಣ್ಣೆಯಲ್ಲಿ ಕೋಟಾಗಿರೋ ಅಂಥ ಮಿಡಿ ಮಾವಿನಕಾಯಿನ ಒಳ್ಳೆ ಪಿಂಗಾಣಿ ಜಾರ್ಗಾದರೂ ಹಾಕ್ಬೋದು, ಇಲ್ಲ ಗಾಜಿನ ಜಾರ್ಗಾದರೂ ಹಾಕ್ಬೋದು, ಇಲ್ಲ ಒಳ್ಳೆ ಪ್ಲಾಸ್ಟಿಕ್ ಬಾಕ್ಸಿಗಾದರೂ ಹಾಕಿಟ್ಕೋಬೋದು. ಪ್ರಾಬ್ಲಮ್ ಏನಿಲ್ಲ. ಈ ಥರ ನಾನಿಲ್ಲಿ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಡ್ತಾಯಿದ್ದೀನಿ ನೋಡಿ. ನಾನು ತೊಗೊಂಡಿರೋದು 1 kg ಮಿಡಿ ಮಾವಿನಕಾಯಿ. ಈಗ ಅದಕ್ಕೆ ನಾನಿಲ್ಲಿ 200 ಗ್ರಾಮಷ್ಟು ಕಲ್ಲುಪ್ಪನ್ನು ಸೇರಿಸ್ತಾ ಇದ್ದೀನಿ. 1 kg ಮಿಡಿ ಮಾವಿನಕಾಯಿಗೆ 200 ಗ್ರಾಮು ಕಲ್ಲುಪ್ಪನ್ನೇ ಹಾಕಬೇಕು. ಕಲ್ಲುಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪು ಮಾತ್ರ ಸ್ವಲ್ಪ ಜಾಸ್ತಿ, ಒಂದು ಕೈ ಹೆಚ್ಚಾದರೂ ಪರವಾಗಿಲ್ಲ, ಕಮ್ಮಿ ಆಗಬಾರ್ದು. ಉಪ್ಪು ಕಮ್ಮಿ ಆಯಿತು ಅಂತಂದರೆ ಉಪ್ಪಿನಕಾಯಿ ಬೇಗ ಕೆಟ್ಟು ಹೋಗ್ಬಿಡುತ್ತೆ. ಹಾಗಾಗಿ 1 kg ಮಿಡಿ ಮಾವಿನಕಾಯಿಗೆ 200 ಗ್ರಾಮು ಕಲ್ಲುಪ್ಪು ಕರೆಕ್ಟಾಗಿರುತ್ತೆ. ಕಲ್ಲುಪ್ಪನ್ನು ಹಾಕಿಬಿಟ್ಟು ಈ ಥರ ಕುಲುಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಇನ್ಮೇಲೆ ಇದಕ್ಕೆ ಯಾವ ಕಾರಣಕ್ಕೂ ಕೈನ ಹಾಕಿ ನಾವು ಟಚ್ ಮಾಡೋಕ್ಕೆ ಹೋಗಬಾರ್ದು. ಏನೇ ಇದ್ದರೂ ಡ್ರೈ ಆಗಿರೋ ಸ್ಪೂನು ಯೂಸ್ ಮಾಡಿಕೊಂಡು ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಈ ಥರ ಕುಲುಕಿದ್ರೆ ನೋಡಿ ಎಲ್ಲ ಚೆನ್ನಾಗಿ ಕೋಟಾಗುತ್ತೆ. ಇದನ್ನು ನಾವೀಗ ಉಷ್ಲ ಹಾಕಿ ಇಡೋಣ. ಇದು 4 ರಿಂದ 5 ದಿನ ಉಪ್ಪಿನಲ್ಲೇ ಇದು ಮಿಡಿ ಮಾವಿನಕಾಯಿ ಕರಗಬೇಕು. ಪ್ರತಿದಿನವೂ ಸಹ ನಾವು ಇದನ್ನು ಕುಲುಕ್ತಾ ಇರಬೇಕು. ಬಾಟ್ಲನ್ನ ಏನು ಹಾಕಿರ್ತೀವೋ ಅದನ್ನ ಕುಲುಕ್ತಾ ಇರಬೇಕು. ಇಲ್ಲ ಡ್ರೈ ಸ್ಪೂನ್ ತೊಗೊಂಡು ಮಿಕ್ಸ್ ಮಾಡ್ತಾ ಇರಬೇಕು. ಒಂದು 4 to 5 ಡೇಸ್ ನೋಡಿ. ಈಗ ಮೆತ್ತಗೆ ಇದು ಉಪ್ಪೆಲ್ಲ ಕರಗ್ತಾ ನೀರು ಬಿಡ್ತಾ ಇದೆ. ಈಗ 4 ದಿನ ಆದಮೇಲೆ ನೋಡಿ, ಸ್ವಲ್ಪ ನೀರು ಚೆನ್ನಾಗಿ ಬಿಟ್ಟಿದೆ. ಇನ್ನೂ ನೀರು ಬಿಡುತ್ತೆ ಇದು. ನೀವು ನೋಡ್ತಿರ್ಬೋದು, 4 ಡೇಸ್ ಆದಮೇಲೂ ಸ್ವಲ್ಪ ಕಲ್ಲುಪ್ಪು ಹಾಗೆ ಇದೆ. ಪ್ರಾಬ್ಲಮ್ ಏನಿಲ್ಲ, ಅದು ಇನ್ನೂ ಕರಗ್ತಾ ಮಿಡಿ ಮಾವಿನಕಾಯಿ ಸೈಜ್ ಇನ್ನೂ ಕಮ್ಮಿ ಆಗುತ್ತೆ. ನೀರು ಜಾಸ್ತಿ ಹಾಕ್ತಾ ಹೋಗುತ್ತೆ. ಈಗ ನಾವು ಇದಕ್ಕೆ ಖಾರದ ಪುಡಿ, ಅರಿಶಿನ ಪುಡಿ, ಹಾಗೆಯೇ ಸಾಸಿವೆ ಪುಡಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಎಷ್ಟು ಅಂತ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಒಂದು 20 ರಿಂದ 25 ಕೆಂಪು ಮೆಣಸಿನ್ಕಾಯಿನ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಹಾಗೆ ಒಂದು 2 ಇಂಚಿನಷ್ಟು ನಾನಿಲ್ಲಿ ಅರಿಶಿನದ ಕೊನೆ ತೊಗೊಂಡಿದ್ದೀನಿ ನೋಡಿ. ಅರಿಶಿನದ ಕೊನೆ ಇಲ್ಲ ಅಂದರೆ ಪ್ರಾಬ್ಲಮ್ ಏನಿಲ್ಲ, ಅರಿಶಿನದ ಪುಡಿನೇ ಹಾಕ್ಬೋದು. ಒಂದು 2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸೇರಿಸ್ಬಹುದು. ಅರಿಶಿನದ ಕೊನೆ ಇದ್ದರೆ ಇದನ್ನು ಒಣಗಿಸ್ಬಿಟ್ಟು
ಕುಟ್ನದಲ್ಲಿ ಚೆನ್ನಾಗಿ ಕುಟ್ಬಿಟ್ಟು ನಾವು ಮಿಕ್ಸಿನಲ್ಲಿ ಪುಡಿ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ಚೆನ್ನಾಗಿರುತ್ತೆ, ರುಚಿ ಚೆನ್ನಾಗಿರುತ್ತೆ ಅಂತ. ಹಾಗೆಯೇ ಇಲ್ಲಿ 1.5 ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಸಹ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸಿಟ್ಕೊಂಡಿದ್ದೀನಿ. ಬಿಸಿಲು ಇರೋದ್ರಿಂದ ಚೆನ್ನಾಗಿ ಒಣಗಿಸ್ಕೊಂಡಿದ್ದೀನಿ. ಬಿಸಿಲಿಲ್ಲ ಅಂದರೆ ಒಂದು ಸ್ವಲ್ಪ ಲೈಟಾಗಿ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಕೆಂಪು ಮೆಣಸಿನ್ಕಾಯಿ, ಸಾಸಿವೆ ಎಲ್ಲನೂ ಲೈಟಾಗಿ ರೋಸ್ಟ್ ಮಾಡಿಕೊಂಡು ಇದನ್ನ ಮಿಕ್ಸಿನಲ್ಲಿ ಪುಡಿ ಮಾಡಿಟ್ಕೊಳ್ಳೋಣ. ಈಗ ನೋಡಿ, ಕೆಂಪು ಮೆಣಸಿನ್ಕಾಯಿನ ಪುಡಿ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಅಕಸ್ಮಾತ್ ಕೆಂಪು ಮೆಣಸಿನ್ಕಾಯಿ ಪುಡಿ ಮಾಡೋಕ್ಕೆ ಟೈಮ್ ಇಲ್ಲ ಅಂದರೆ ಖಾರ ಪುಡಿ ಅಂಗಡಿ ಸಿಗುತ್ತಲ್ಲ, ಅದನ್ನೇ ಸೇರಿಸ್ಬೋದು, ಪ್ರಾಬ್ಲಮ್ ಏನಿಲ್ಲ. ಹಾಗೆಯೇ ಸಾಸಿವೆ 1.5-2 ಟೇಬಲ್ ಸ್ಪೂನಷ್ಟು ಸಾಸಿವೆ ಪುಡಿನೂ ಸಹ ನಾನಿಲ್ಲಿ ಸೇರಿಸ್ತಾ ಇದ್ದೀನಿ. ಜೊತೆಗೆ ಅರಿಶಿನ ಪುಡಿನ ಸೇರಿಸ್ತಾ ಇದ್ದೀನಿ. ಅರಿಶಿನದ ಕೊನೆನ ನಾನು ಕುಟ್ಟಿ ಪುಡಿ ಮಾಡ್ಕೊಂಡಿರೋದು, ಕುಟ್ಬಿಟ್ಟು ಫಸ್ಟ್ ಕುಟ್ನದಲ್ಲಿ ಆಮೇಲೆ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊಂಡಿರೋದು. ಅಕಸ್ಮಾತ್ ಆ ಥರ ನಿಮ್ಗೆ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ 1-2 ಟೇಬಲ್ ಸ್ಪೂನಷ್ಟು ಅರಿಶಿನ ಪುಡಿನ ಸಹ ಸೇರಿಸಿ, ಪ್ರಾಬ್ಲಮ್ ಏನಿಲ್ಲ. ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ, ಈ ಮಿಡಿ ಮಾವಿನಕಾಯಿ ಕೆಲಸ ಮುಗೀತು. ತುಂಬ ಸಿಂಪಲಾಗಿ ಹಾಕ್ಬೋದು. ಒಂದು ವರ್ಷದವರೆಗೂ ನಾವು ಇದನ್ನ ಆರಾಮಾಗಿ ಸ್ಟೋರ್ ಮಾಡ್ಬೋದು. ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಬೆಸ್ಟ್ ಕಾಂಬಿನೇಷನ್ ಕರ್ಡ್ ರೈಸ್, ಮೊಸರನ್ನ ಜೊತೆ, ರಸಮ್ ರೈಸ್ ಜೊತೆ, ಸಾಂಬಾರ್ ರೈಸ್ ಜೊತೆ. ಇದರ ರಸದಿಂದನೇ ಸಹ ನಾವು ಇಡ್ಲಿ, ದೋಸೆ ಎಲ್ಲ ತಿನ್ಬೋದು, ಅಷ್ಟು ರುಚಿಯಾಗಿರುತ್ತೆ. ಮಿಡಿ ಮಾವಿನಕಾಯಿ ಹಾಕೋದು ತುಂಬಾ ಈಸಿ. ನೀವು ನೋಡಿರ್ಬೋದು ಎಷ್ಟು ಸುಲಭವಾಗಿ ಹಾಕ್ಬೋದು ಅಂತ. ಮೇನ್ ಇಂಪಾರ್ಟೆಂಟ್ ಅಂದರೆ ನಾವು ಇದನ್ನ ಕ್ಲೀನಾಗಿ ಹಾಕಬೇಕಾಗುತ್ತೆ. ಒಂದು ಸ್ವಲ್ಪನೂ ನೀರಿಲ್ದಂಗೆ ನೋಡ್ಕೋಬೇಕಾಗುತ್ತೆ. ಏನಾದರೂ ಒಂದು ತೊಟ್ಟು ನೀರು ಬೀಳ್ತು ಅಂದರೆ ನಾವು ಇದನ್ನ ಉಪ್ಪಿನಕಾಯಿನ ಒಂದು ವರ್ಷದವರೆಗೆ ಪ್ರಿಸರ್ವ್ ಮಾಡೋಕ್ಕಾಗಲ್ಲ. ಈಗ ಮಿಡಿ ಮಾವಿನಕಾಯಿ ರೆಡಿಯಾಗಿದೆ. ಇದನ್ನು ನಾವು ಪಿಂಗಾಣಿ ಜಾರಿಗೋ, ಗ್ಲಾಸ್ ಜಾರಿಗೋ, ಒಳ್ಳೆ ಪ್ಲಾಸ್ಟಿಕ್ ಬಾಕ್ಸಿಗೆ ಹಾಕಿಟ್ಕೊಂಡು ಒಂದು ವರ್ಷದವರೆಗೆ ಇಟ್ಕೋಬೋದು, ಚೆನ್ನಾಗಿರುತ್ತೆ. ಇನ್ನೂ ಸೈಜು ಕಮ್ಮಿ ಆಗುತ್ತೆ. ಇದು ಮಿಡಿ ಮಾವಿನಕಾಯಿ ಸೈಜು ಹೋಗ್ತಾ ಹೋಗ್ತಾ ಇನ್ನೂ ಶ್ರಿಂಕ್ ಆಗುತ್ತೆ, ನೀರು ಇನ್ನೂ ಜಾಸ್ತಿ ಆಗುತ್ತೆ. ಖಾರದ ಪುಡಿ, ಅರಿಶಿಣದ ಪುಡಿ, ಸಾಸಿವೆ ಪುಡಿ ಹಾಕಿ ಎಲ್ಲ ಮಿಕ್ಸ್ ಆದಮೇಲೆ ಒಂದು 4-5 ದಿನ ಟೈಮ್ ಕೊಟ್ಟರೆ ಮಿಡಿ ಮಾವಿನಕಾಯಿ ರೆಡಿಯಾಗಿರುತ್ತೆ. ಆರಾಮಾಗಿ ರುಚಿಯಾಗಿ ತಿನ್ಬೋದು. ನೋಡಿ, ನೀವು ನೋಡ್ತಿರ್ಬೋದು ಎಷ್ಟು ಶ್ರಿಂಕ್ ಆಗಿದೆ ಅಂತ 15 ದಿನ ಆದಮೇಲೆ. ಸೂಪರಾಗಿರೋಂತಹ ಮಿಡಿ ಮಾವಿನಕಾಯಿ ಹಾಕೋದು ಹೇಗೆ ಅಂತ ನೀವು ನೋಡಿದ್ರಿ. ನಿಮಗೆಲ್ಲ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಖಂಡಿತವಾಗ್ಲೂ ನೀವು ಟೈಮ್ ಇದ್ದಾಗ ಈ ರೆಸಿಪಿನ ತಕ್ಷಣ ಟ್ರೈ ಮಾಡಿ. ಯಾಕೆಂದರೆ ಈ ಸೀಸನ್ ಬಿಟ್ಟರೆ ಇನ್ನು ಮಿಡಿ ಮಾವಿನಕಾಯಿ ಸಿಗಲ್ಲ. ಹಾಗಾಗಿ ನೀವಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಡುಗೆ ಸಾಧನೆಗೆ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಆಗಿ, ಪಕ್ಕದ ಬೆಲ್ ಬಟನ್ ಕೂಡ ಟಚ್ ಮಾಡಿ. ನಿಮಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಮತ್ತೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಬಾಯ್ ಬಾಯ್, ಸಿ ಯು.